ಅಮೆರಿಕದ ಮಾಜಿ ಅಧ್ಯಕ್ಷ ಜೋ ಬೈಡನ್ ಅವರ ವಿಡಿಯೋಗಳು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದಾವೆ. ಇಷ್ಟಕ್ಕೂ ವಿಚಾರ ಏನಂತ ಹೇಳ್ಬೇಕಂತಂದ್ರೆ, ಅಮೆರಿಕದ ಮಾಜಿ ಅಧ್ಯಕ್ಷನನ್ನ ಬಾಡಿ ಡಬಲ್ ಅನ್ನ ಯೂಸ್ ಮಾಡಿದ್ದಾರೆ ಅಥವಾ ಕ್ಲೋನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳನ್ನದು ವೈರಲ್ ಆಗ್ತಾ ಇದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಂತಾನೆ ಹೇಳ್ಬೋದು. ಇಷ್ಟಕ್ಕೂ ಈ ವಿಚಾರ ಏನು, ಎಷ್ಟು ಮಟ್ಟಿಗೆ ಸತ್ಯ ಇದೆ, ಎಷ್ಟು ಮಟ್ಟಿಗೆ ಸುಳ್ಳು ವಿಚಾರಗಳು ಹಬ್ಬಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಒಂದು ಕ್ಲಾರಿಟಿ ಕೊಡೋ ಪ್ರಯತ್ನವನ್ನ ಮಾಡ್ತಿದೆ. ಏನಕ್ಕಂತಂದ್ರೆ ಸುಮಾರಷ್ಟು ವಿಡಿಯೋಗಳನ್ನ ಕಂಪೇರ್ ಮಾಡಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. 2020 ಆದ್ಮೇಲೆ ಅವ್ರು ಬಿಫೋರ್ ಇದ್ದಂಗೆ ಅವ್ರ ಫೇಸ್ ಅನ್ನ, ಎಕ್ಸ್ಪ್ರೆಷನ್ಸ್ ಅನ್ನ ಅಂಡ್ ಅವರ ವಾಕಿಂಗ್ ಸ್ಟೈಲ್ ಅನ್ನ, ಅವ್ರ ಬಿಹೇವಿಯರ್ ಅನ್ನ ಕೂಡ ಕಂಪೇರ್ ಮಾಡಿ ಹಳೆ ಹೊಸ ವಿಡಿಯೋಗಳ ಜೊತೆಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಇಷ್ಟಕ್ಕೂ ಇದರಲ್ಲಿ ಸತ್ಯಾಂಶ ಎಷ್ಟಿದೆ ಅನ್ನೋದ್ರ ಬಗ್ಗೆ ಈಗ ಒಂದು ಕ್ಲಾರಿಟಿ ಕೊಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಷ್ಟಕ್ಕೂ ಕ್ಲೋನ್ ಅಂತಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋದಾದ್ರೆ, ಇತ್ತೀಚೆಗೆ ರೀಸೆಂಟ್ ಆಗಿ ವೈರಲ್ ಆಗಿರ್ತಕ್ಕಂಥ ವಿಡಿಯೋಗಳನ್ನ ನಾವು ಗಮನಿಸಿದ್ರೆ ಅವರ ಬಿಹೇವಿಯರ್ ಅನ್ನೋದು ತುಂಬಾ ಡಿಫ್ರೆಂಟ್ ಆಗಿ ನಾವು ಕಾಣಬಹುದು. ಅದೇನಪ್ಪಾ ಅಂತಂದ್ರೆ ಅವರ ಕಣ್ಣು, ಕಿವಿ, ಚರ್ಮ ಇವೆಲ್ಲ ಬದಲಾಗ್ತಾ ಇದ್ದಂತೆ ಅವರ ನಡವಳಿಕೆ ಕೂಡ ಸ್ವಲ್ಪ ಬದಲಾವಣೆಯನ್ನು ನಾವು ಕಾಣಬಹುದಾಗಿರ್ತದೆ. ಅಂಡ್ ಕೆಲವೊಮ್ಮೆ ಅವರು ಗೊಂದಲ ಬರೋ ರೀತಿಯಲ್ಲಿ ಕೂಡ ವರ್ತನೆಯನ್ನ ಮಾಡಿರ್ತಾರೆ. ಇದನ್ನೇ ಆಧಾರ ಮಾಡಿಕೊಂಡು ಇವರು ಕ್ಲೋನ್ ಅನ್ನೋ ಥಿಯರಿ ಕೂಡ ವೈರಲ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ವಾಸ್ತವ ಏನು ಅಂತ ನಾವು ನೋಡೋದಾದ್ರೆ, ಬೈಡನ್ ಕ್ಲೋನ್ ಅನ್ನೋದಕ್ಕೆ ಯಾವುದೇ ರೀತಿಯ ಅಧಿಕೃತವಾದ ಸಾಕ್ಷಿ ಅನ್ನೋದು ಇದುವರೆಗೆ ಯಾವುದೂ ಇಲ್ಲ. ಅಂಡ್ ಮೋರ್ ಓವರ್ ಯಾವುದೇ ವೈಟ್ ಹೌಸ್ ಆಗಿರ್ಬೋದು ಅಥವಾ ಅಮೆರಿಕ ಸರ್ಕಾರ ಆಗಿರ್ಬೋದು ಅಥವಾ ವೈದ್ಯಕೀಯ ವರದಿಗಳು ಯಾವುವು ಸ್ಪಷ್ಟವಾಗಿ ಅದ್ರ ಬಗ್ಗೆ ಯಾವುದೇ ಅಧಿಕೃತ ಘೋಷಣೆ ಅನ್ನೋದು ಕೂಡ ಹೊರಡಿಸಿಲ್ಲ ಅಂತಾನೆ ಹೇಳ್ಬೋದು. ಅಂಡ್ ಜೋ ಬಿಡನ್ ಅನ್ನೋರು ಅವರು ಜೀವಂತವಾಗಿರ್ತಕ್ಕಂಥ ವ್ಯಕ್ತಿ ಅನ್ನೋದು ಕೂಡ ಇದ್ರ ಬಗ್ಗೆ ಹೇಳ್ಬಹುದು. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಈ ವಯಸ್ಸಿನ ಪರಿಣಾಮ ಜೋ ಬೈಡನ್ ಅವರಿಗೆ ಈಗ 18+ ಇಯರ್ಸ್ ಆಗಿರೋದ್ರಿಂದ ವಯಸ್ಸಾದಾಗ ಸಾಮಾನ್ಯವಾಗಿ ನೆನಪಿನ ಶಕ್ತಿ ಅನ್ನೋದು ಕಡಿಮೆ ಇರ್ತದೆ. ಅದಲ್ಲದೆ ಮಾತನಾಡೋದು ಕೂಡ ಸ್ವಲ್ಪ ಸ್ಲೋ ಆಗಿ ಮಾತನಾಡ್ತಾರೆ. ಅಂಡ್ ಮುಖಭಾವ ಬದಲಾವಣೆ, ದೇಹದ ಚಲನೆ ಇವೆಲ್ಲ ನಾರ್ಮಲ್ ಆಗಿ ಏಜ್ ಆದ್ಮೇಲೆ ಆಗ್ತಕ್ಕಂಥ ಪರಿಣಾಮಗಳಂತ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದನ್ನೇ ಸ್ವಲ್ಪ ಜನ ಕ್ಲೋನ್ ಅಂತ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಇದಕ್ಕೆ ರೀಸನ್ ಹೇಳೋದಾದ್ರೆ ನಾವು ಈ AI ಅಥವಾ ಡೀಪ್ ಫೇಕ್ ವಿಡಿಯೋಗಳು ಇನ್ನೂ ದೊಡ್ಡ ಕಾರಣ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ AI ಎಡಿಟ್ ಮಾಡಿದ ವಿಡಿಯೋಗಳನ್ನ ಡೀಪ್ ಫೇಕ್ ತಂತ್ರಜ್ಞಾನವನ್ನ ಬಳಸಿ ಓಲ್ಡ್ ಮತ್ತೆ ನ್ಯೂ ವಿಡಿಯೋಗಳನ್ನ ಎರಡನ್ನ ಮಿಕ್ಸ್ ಮಾಡಿ ಆಡಿಯೋ ಜೊತೆಗೆ ಇದನ್ನ ನಿಜವಾದ ರೀತಿಯಲ್ಲಿ ಕಾಣೋ ರೀತಿಯಲ್ಲಿ ಎಡಿಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಇಷ್ಟು ವೈರಲ್ ಆಗ್ತಿರೋ ವಿಡಿಯೋಗಳು ಅಷ್ಟೊಂದು ಅನುಮಾನ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಕ್ಷಿಯಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಕ್ಲೌನ್ ಪ್ರೆಸಿಡೆಂಟ್ ಅಂತ ಕರೀತಾ ಇದ್ರು. ಈ ಮಾತು ಏನಕ್ಕಪ್ಪ ಬಂತು ಅಂತ ನಾವು ನೋಡೋದಾದ್ರೆ, ಸಾರ್ವಜನಿಕವಾಗಿರತಕ್ಕಂತಹ ಒಂದು ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಅಥವಾ ಯಾವುದೇ ಒಂದು ಮೀಟಿಂಗ್ ಗಳನ್ನ ಅಟೆಂಡ್ ಮಾಡ್ಬೇಕಾದ್ರೆ, ಸೊ ಆ ರೀತಿ ಇರ್ಬೇಕಾದ್ರೆ ಈ ರಾಜಕೀಯ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಈ ಏನು ರಿಪಬ್ಲಿಕ್ ಪಾರ್ಟಿ ಆಗಿರ್ಬೋದು ಅಥವಾ ಡೆಮೊಕ್ರಾಟಿಕ್ ಅಮೆರಿಕದ 2 ಪಾರ್ಟಿಗಳೇನಿದಾವೆ, ಆ ರಾಜಕೀಯ ಚುನಾವಣೆ ಸಮಯದಲ್ಲಿ ಒಂದು ನೆಗೆಟಿವ್ ಪ್ರಚಾರ, ಜನರಲ್ಲಿ ಭಯ ಮತ್ತು ಕುತೂಹಲ ಹುಟ್ಟಿಸೋದಕ್ಕೋಸ್ಕರ ಬಳಸಿರ್ತಕ್ಕಂಥದ್ದು ಅಂತಾನೆ ಹೇಳ್ಬೋದು. ಅಂಡ್ ಫೈನಲ್ ಆಗಿ ಇದ್ರ ಬಗ್ಗೆ, ಈ ಥಿಯರಿ ಬಗ್ಗೆ ಒಂದು ಫೈನಲ್ ಟ್ರೂತ್ ಹೇಳೋದಾದ್ರೆ, ಇದುವರೆಗೆ ಯಾವುದೇ ರೀತಿಯಾದ ಜೋ ಬೈಡನ್ ಅವರ ಕ್ಲೋನ್ ಅಥವಾ ದೃಢವಾದ ಸಾಕ್ಷಿ ಅನ್ನೋದು ಅಫಿಷಿಯಲ್ ಆಗಿ ಯಾವುದು ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು. ಈಗ ಏನು ನಡೀತಾ ಇದೆ ಈಗ, ಇದೆಲ್ಲ ಜಸ್ಟ್ ಒಂದು AI ತಂತ್ರಜ್ಞಾನ, ಡೀಪ್ ಫೇಕ್ ವಿಡಿಯೋಗಳು ಅಂತಾನೆ ಹೇಳ್ಬೋದು. ಯಾವುದೇ ರೀತಿಯ ಅಧಿಕೃತ ಮಾಹಿತಿ ಅಥವಾ ದಾಖಲೆಗಳಾಗಿರ್ಬೋದು ಅಥವಾ ವೈದ್ಯಕೀಯ ದಾಖಲೆಗಳು ಇನ್ನು ಯಾವುದೇ ರೀತಿಯಾದ ಹೊರಗಡೆ ಬಂದಿಲ್ಲ ಅಂತಾನೆ ಹೇಳ್ಬೋದು. ಇದಿಷ್ಟು ಇತ್ತೀಚೆಗೆ ಏನು ಜೋ ಬೈಡನ್ ಅವರ ವಿಡಿಯೋಗಳು ಏನು ವೈರಲ್ ಆಗ್ತಾ ಇದೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದ್ರ ಪ್ರಯತ್ನ ಆಗಿತ್ತು. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.